2025-26ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ರಾಯಬಾಗ್ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶ್ರೀ ಗುರುದೇವ ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ 2025-26ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಸ್ನೇಹ ಸಮ್ಮೇಳನ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ವೇದಿಕೆ ಮೇಲಿದ್ದು ಗಣ್ಯರು ಸೇರಿ ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ವಿದ್ಯಾರ್ಥಿಗಳು ಮತ್ತು ಪಾಲಕರನ್ನು ಉದ್ದೇಶಿಸಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು. ವೇದಿಕೆ ಮೇಲೆ ಶಾಲೆಯ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಸ್ಥಾನಿಕ ಶಾಲಾ ಅಧ್ಯಕ್ಷರು ಅಸಫ್ ಅಲಿ ಮುಲ್ಲಾ, ಹಿರಿಯ ಶಿಕ್ಷಕ ಸಿದ್ದು ಬಳ್ಬಾಳ್, ಬಸವರಾಜ್ ಸನದಿ, ಸುನಿಲ್ ಗೌಡ ಪಾಟೀಲ್, ಶ್ರೀಧರ್ ಮೂಡಲ್ಗಿ, ಶಾಂತಪ್ಪ ಅಂಬಿ, ನಿಜಲಿಂಗಪ್ಪ ಮರುನವರ್, ಅನಿಲ್ ಅಳ್ಕೋಡೆ, ಸಂಜೀವ್ ಕುಮಾರ್ ಬಾಂಡಿ, ಶಿಕ್ಷಕರಾದ ಸುಕುಮಾರ್ ಗೆಳತ್ಗೆ, ಮುಬಾರಕ್ ಮುಲ್ಲಾ, ಬಾಬುರಾವ್ ಬಡೋರೆ, ಹನುಮಂತ್ ಯಲ್ಲಟ್ಟಿ ಮತ್ತು ಶಾಲೆಯ ಗುರುಮಾತೆ, ವಿದ್ಯಾರ್ಥಿಗಳು, ಪಾಲಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಶಿಧರ್ ಕೋಟಕ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ವಿಷಬೀಜವನ್ನ ಯಾರೂ ಕೂಡ ಬಿತ್ತಬಾರದು. ಪರಮಾನಂದವಾಡಿ ಹೆಸರಿಗೆ ತಕ್ಕಂತೆ ಇದು ಪರಮಾನಂದವಾಗಿ ಇರಬೇಕು. ಇಲ್ಲಿ ಬಂದಂತವರೆಲ್ಲರೂ ಪರಮಾನಂದವನ್ನ ಅನುಭವಿಸಿ ಹೋಗಬೇಕು. ಅಂತಹ ಶಕ್ತಿಯನ್ನ ಬಹುಶಃ ಗುರುದೇವ ಬ್ರಹ್ಮಾನಂದ ಅನುದಾನಿತ ಶಿಕ್ಷಣ ಸಂಸ್ಥೆ ಅಥವಾ ಶಾಲೆ ಅನ್ನುವಂತಹ ಹೆಸರನ್ನ ನಮ್ಮ ಗುರುದೇವರ ಮೇಲೆ ಒಂದು ಅಭಿಮಾನ, ಪ್ರೀತಿಯನ್ನ ಇಟ್ಟುಕೊಂಡು, ಗೌರವವನ್ನ ಇಟ್ಟುಕೊಂಡು, ಗುರುದೇವರ ಹೆಸರನ್ನು ಇಟ್ಟುಕೊಂಡು ಈ ಸಂಸ್ಥೆ, ಈ ಶಾಲೆ ಮುನ್ನಡೆದುಕೊಂಡು ಬರ್ತಾ ಇದ್ದಾರೆ. ಗುರುದೇವರ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ. ಸಂಸ್ಥೆಯ ಆಡಳಿತ ಮಂಡಳಿಯವರ ಮೇಲೆ, ಶಿಕ್ಷಕರ ಮೇಲೆ, ಪಾಲಕರ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಗುರುದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಾ ತಮ್ಮೆಲ್ಲರಿಗೂ ಪ್ರಣಾಮ.